ನಾನ್ ಬೆಂಗಳೂರಿನ ಚಾನೆಲ್ಗೆ ಸ್ವಾಗತ. ಶಾರ್ಲಿಯ ಹುಡುಗಿ ಹಾಗೆ ಬಿಗ್ ಬಾಸ್ ನ ಬೆಡಗಿ ಜೊತೆ ನಾವಿದೀವಿ. ಕಾರ್ಯಕ್ರಮಕ್ಕೆ ಸಂಗೀತ ಶೃಂಗೇರಿ ಅವರಿಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಸೆಕೆಂಡ್ ರನ್ನರ್ ಅಪ್ ಆಗಿದ್ದೀರಾ. ಹಾಗೆ ಮ್ಯಾಮ್, ಇದು ಬಿಗ್ ಬಾಸ್ಗಿಂತ ಮುಂಚೆ ಸಿಕ್ಕಿರೋ ಆಫರ್ ಯಾವುದು? ಮಾರಿಗೋಲ್ಡ್ ಇವಾಗ ರಿಲೀಸ್ ಆಗ್ತದೆ. ಕರೆಕ್ಟ್. ಅದರಲ್ಲಿ ಬಿಗ್ ಬಾಸ್ ಕಂಟೆಂಟ್ ಸ್ವಲ್ಪ ಇದೆ. ಸೊ ನೀವು ಹೋಗೋಕ್ಕಿಂತ ಮುಂಚೆನೇ ಇದು ಬಿಗ್ ಬಾಸ್ ಯಾವುದೇ ಮೂವಿ ಶೂಟ್ ಆಗಿ ರಿಲೀಸ್ ಆಗ್ಬೇಕು ಅಂದ್ರೆ ಅಟ್ ಲೀಸ್ಟ್ ಅದಕ್ಕೆ ಒಂದು 6 ರಿಂದ 1 ವರ್ಷ ಬೇಕಾಗುತ್ತೆ. ಸೊ ಡೆಫಿನೆಟ್ಲಿ ನಂಗೆ ಬಿಗ್ ಬಾಸ್ ಬಂದಿರೋದೇ ಈ 3 ತಿಂಗಳ ಹಿಂದೆ, ಒಂದು ಕೆಲವು ದಿನದ ಹಿಂದೆ ಮಾತ್ರ. ಸೊ ಆಬ್ವಿಯಸ್ಲಿ ಇದು ತುಂಬಾ ಮುಂಚೆ ಶೂಟ್ ಮಾಡಿರೋಂಥದ್ದು, ಅದು 3 ವರ್ಷದ ಹಿಂದೆ ಶೂಟ್ ಮಾಡಿರೋಂಥದ್ದು. ನಾನು ಚಾರ್ಲಿ ಶೂಟ್ ಮಾಡೋ ಟೈಮ್ ಅಲ್ಲಿ ಶೂಟ್ ಮಾಡಿರುವಂತ ಮೂವಿ ಇದು. ಸೊ ಇದ್ರಲ್ಲಿ ಬಂದಿರುವಂತ ಕಂಟೆಂಟ್ಸ್ ಇಟ್ಸ್ ಪ್ಯೂರ್ಲಿ ಕೋಇನ್ಸಿಡೆನ್ಸ್. ಅದು ಮೋಸ್ಟ್ಲಿ ಸಮಯ ಸರಿ ಇರ್ಬೇಕಿದ್ರೆ ರಿಲೀಸ್ ಆಗ್ಬೇಕು ಅಂತ ಇತ್ತು. ಸೊ ಸಮಯ ಕರೆಕ್ಟ್ ಆಗಿ ಕೂಡ ಬಂದಿದೆ ಅಂತ ನಂಗೆ ಅನ್ಸುತ್ತೆ. ಸೊ ಅದ್ರ ಪ್ರಕಾರ ಅದು ರಿಲೀಸ್ ಆಗ್ತಾ ಇದೆ. ಸುಮಾರಷ್ಟು ಕೋಇನ್ಸಿಡೆನ್ಸ್ ಇದಾವೆ, ಪದಗಳು ಬಿಗ್ ಬಾಸ್ ರಿಲೇಟೆಡ್ ಆಗಿದ್ದಾವೆ. ಇಟ್ಸ್ ಅ ಕೋಇನ್ಸಿಡೆನ್ಸ್. ಓಕೆ. ಸೊ ಈ ಮಾರಿಗೋಲ್ಡ್ ಅನ್ನೋದು ಅದಾದ್ಮೇಲೆ ಅದೇ ವಾಪಸ್ ನಿಮ್ಗೆ ಮಾರಿ ಆಗೋದು ಅಂತ ಡೈರೆಕ್ಟರ್ ಹೇಳಿದ್ರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಗೋಲ್ಡ್ ಮಾರಾಟದ ಬಗ್ಗೆ ಕತೆ ಇದು. ಅಂಡ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ದಿಗಂತ್ ಅವರ ಕರಿಯರ್ ಅಲ್ಲಿ ಅವ್ರನ್ನ ಈ ತರ ನಾನು ನೋಡಿರ್ಲಿಲ್ಲ ಯಾವತ್ತೂ ಕೂಡ. ಸ್ವಲ್ಪ ರಾ ಆಗಿದೆ. ಅಂಡ್ ನನ್ನ ಪಾತ್ರ ಕೂಡ ನಾನು ಇಷ್ಟ ತನಕ ಮಾಡದಿರೋಂತ ಒಂದು ಪಾತ್ರನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಕೂಡ. ಸೊ ಡಿಫ್ರೆಂಟ್ ಆಗಿ ಮೂಡ್ ಬಂದಿದೆ. ಅಂಡ್ ನಮ್ಮಿಬ್ರು ನಾನು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ನೋಡ್ಬಿಟ್ಟು ಮೋಸ್ಟ್ಲಿ ಜನ ಇಷ್ಟಪಡ್ಬೋದು ಅಂತ ಅನ್ಕೊಂತೀನಿ. ಓಕೆ. ದಿಗಂತ್ ಅವರು ನಿಮ್ಮ ಫೇವರೇಟ್ ಅಂತ ನೀವು ಹೇಳಿದ್ರಿ. ಸೊ ಅವ್ರ ಜೊತೆ ನಟಿಸ್ಬೇಕಾದ್ರೆ ಹೇಗಿತ್ತು ಅಂತ ಎಕ್ಸ್ಪೀರಿಯನ್ಸ್? ಅಫ್ಕೋರ್ಸ್ ಮುಂಗಾರು ಮಳೆ ಗಾಳಿಪಟ ಇಂತ ಮೂವಿ ನೋಡ್ತಿರ್ಬೇಕಿದ್ರೆ ಒಂದು ಕ್ರಶ್ ಕ್ರಿಯೇಟ್ ಆಗುತ್ತೆ ದಿಗಂತ್ ಅವ್ರ ಮೇಲೆ. ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ನಾನು ಅನ್ಕೊಂತಿದ್ದೆ. ಯಾವಾಗ್ಲೂ ಭೇಟಿ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೆ. ಅವಾಗ್ಲೇ ನಂಗೆ ಬಂದಿರುವಂತ ಫಿಲ್ಮ್ ದಿಗಂತ್ ಅವ್ರ ಜೊತೆಗೆ ಮಾರಿಗೋಲ್ಡ್. ಎಲ್ಲಕ್ಕಿಂತ ಮುಂಚೆ ನಾನು ಇದನ್ನ ಮಾಡ್ಬೇಕು ಅನ್ನೋ ಕಾರಣನೇ ದಿಗಂತ್ ಅವರು ಇದ್ರಲ್ಲಿ ಇದಾರೆ ಅಂತ. ಸೊ ಅಫ್ಕೋರ್ಸ್ ಐ ವಾಸ್ ವೆರಿ ಎಕ್ಸೈಟೆಡ್. ಅವ್ರ ಜೊತೆ ಪರ್ಫಾರ್ಮ್ ಮಾಡ್ತಿರ್ಬೇಕಿದ್ರೆ ನಂಗೆ ಒಂಥರ ಡ್ರೀಮಿ ಫೀಲ್ ಇತ್ತು. ಇದ್ರಲ್ಲಿ ನನ್ನ ಪಾತ್ರ ಏನು ಅಂತ ಇನ್ನೂ ಕೂಡ ರಿಜಿಸ್ಟರ್ ಆಗಿಲ್ಲ. ನಾನು ತಪ್ಪು ಮಾಹಿತಿ ಹೇಳಕ್ ಇಷ್ಟಪಡಲ್ಲ. ಸೊ ಅದೊಂದ್ ಸ್ವಲ್ಪ ರಿವೀಲ್ ಮಾಡಿಲ್ಲ ಇನ್ನು. ಅಂಡ್ ಅದು ಮೂವಿ ರಿಲೀಸ್ ಆದ್ಮೇಲೆ ಅವ್ರು ರಿವೀಲ್ ಮಾಡ್ಬೇಕು ಅಂತ ಇದಾರೆ ಡೈರೆಕ್ಟರ್. ಸೊ ನಾನು ಅದ್ರ ಬಗ್ಗೆ ಬಿಟ್ಕೊಡಕ್ ಆಗಲ್ಲ. ಬಟ್ ಒಂದ್ ವಿಷಯ ಹೇಳ್ಬಲ್ಲ, ದಟ್ ನಾನು ಇಂಥ ಪಾತ್ರ ಮಾಡಿಲ್ಲ. ಸೊ ಅದೊಂದು ಸರ್ಪ್ರೈಸ್ ಆಗಿರತ್ತೆ, ಒಂದ್ ಸ್ವಲ್ಪ ಶಾಕಿಂಗ್ ಆಗಿರ್ಬೋದು ಕೂಡ. ಬಟ್ ಐ ಆಮ್ ಪ್ರಿಟಿ ಶೋರ್ ಆ ಪಾತ್ರ ನಿಮಗೆಲ್ಲ ಇಷ್ಟ ಆಗ್ಬಹುದು ಅಂತ. ಕೊನೆಯದಾಗಿ ಬಿಗ್ ಬಾಸ್ ಬಂದ್ರೆ ಏನ್ ಮಿಸ್ ಮಾಡ್ಕೊಂತ ಇದ್ದೀರಾ? ಬಿಗ್ ಬಾಸ್ ಮನೆಯಲ್ಲಿ ಹೇಗಿತ್ತು ಅಂದ್ರೆ ಪ್ರತಿ ಒಂದು ಕ್ಷಣ, ಪ್ರತಿ ಒಂದು ವಸ್ತುಗೋಸ್ಕರ ಪ್ರೀತಿ ಎಷ್ಟು ಜಾಸ್ತಿ ಇರ್ತಿತ್ತು ಅಂದ್ರೆ, ಇದ್ ಬಂತಲ್ಲ, ಇದರಿಂದ ಅಂದ್ರೆ ಹಾಲು ಮೊಟ್ಟೆ ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಏನು, ಒಂದ್ ಚಿಕ್ಕ ಚಿಕ್ಕ ವಿಷಯದಕ್ಕೆ ಇಂಪಾರ್ಟೆಂಟ್ ಏನು ಅಂತ ಅಲ್ಲಿ ನನ್ಗೆ ಅರಿವಾಯ್ತು. ಅಂಡ್ ಅಲ್ಲಿ ನಾನು ಕಲ್ತಿರೋದೇನು ಅಂದ್ರೆ, ಲೈಕ್ ಏನೇ ಇದ್ರು ಮನ್ಸ್ ಬಿಚ್ಚಿ ಮಾತಾಡ್ಬೇಕು, ನಾವಾಗಿರ್ಬೇಕು, ನಮಗೋಸ್ಕರ ನಾವು ಸ್ಟ್ಯಾಂಡ್ ತಗೊಬೇಕಾಗಿರೋದು ಅಂತ ಸುಮಾರಷ್ಟು ವಿಷಯಗಳು ಕಲ್ತಿದ್ದೀನಿ. ಅದಕ್ಕೋಸ್ಕರ ನಾನು ಆ ಮನೆನ ತುಂಬಾ ಮಿಸ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಮೊಮೆಂಟ್ಸ್ ಇದ್ವು. ಅಂಡ್ ಎಲ್ಲರಿಗಿಂತ ಹೆಚ್ಚಾಗಿ ಈ ಮೊಬೈಲ್ ಕಿರಿಕಿರಿ ಇರ್ಲಿಲ್ಲ ಅಲ್ಲೊಂದು. ಸೊ ಅದನ್ನ ಮಿಸ್ ಮಾಡ್ಕೊಂತಿದ್ದೀನಿ. ಬಟ್ ಡೆಫಿನೆಟ್ಲಿ ಬೆಸ್ಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಮೂಮೆಂಟ್ಸ್ ಇದ್ವು ಅಲ್ಲಿ. ಸೊ ಹೊರಗಡೆ ಇರೋ ಜಗತ್ತಿಗೆ ಮತ್ತೆ ನಿಮ್ಗೆ ಕನೆಕ್ಟ್ ಆಗೋದು ಅಂದ್ರೆ ಸುದೀಪ್ ಸರ್. ಸೊ ಸುದೀಪ್ ಸರ್ ಬಗ್ಗೆ ಏನ್ ಹೇಳ್ತೀವಿ? ಸುದೀಪ್ ಸರ್ ಅವರು ಪ್ರತಿ ವಾರನೂ ಬಂದ ತಕ್ಷಣ ನಮಗೆ ಅವ್ರು ಕೊಡ್ತಿರುವಂತ ಪ್ರೋತ್ಸಾಹದಿಂದ ನಂಗೆ ಪ್ರತಿ ವಾರನೂ ತುಂಬಾ ಟಚ್ ಆಗ್ತಿತ್ತು ಅಂಡ್ ಹೆಲ್ಪ್ ಮಾಡ್ತಿತ್ತು ನನ್ನ ಜರ್ನಿನಲ್ಲಿ. ಅಂಡ್ ಮನೇಲಿ ಏನೇನ್ ಹೇಳಿದ್ರು ಇಡೀ ವಾರ ಪೂರ್ತಿ ಒಂದು ಭರವಸೆ ಇರ್ತಿತ್ತು, ಸುದೀಪ್ ಸರ್ ವಾರದ ಅಂತ್ಯಕ್ಕೆ ಬರ್ತಾರೆ, ಒಂದ್ ಪರಿಹಾರ ನೀಡ್ತಾರೆ ಅಂತ. ಅಂಡ್ ಪ್ರತಿ ಸಲ ಅವ್ರು ಏನಾದ್ರು ಹೇಳ್ಬೇಕಿದ್ರೆ ಅದಕ್ಕೆ ತುಂಬಾ ಅರ್ಥ ಇರ್ತಿತ್ತು. ಅಂಡ್ ನಾನ್ ಕೊನೆಯಲ್ಲಿ ಆ ಬಿಗ್ ಬಾಸ್ ಜರ್ನಿ ಮುಗಿಸ್ಬೇಕಿದ್ರು ಕೂಡ ನನಗೆ ಅವ್ರು ಕೊಟ್ಟಿರುವಂತ, ಅವ್ರು ಹೇಳಿರುವಂತ ಮಾತುಗಳು ತುಂಬಾ ಅಂದ್ರೆ ತುಂಬಾ ಸ್ಫೂರ್ತಿ ನೀಡುತ್ತೆ. ಗೆಲುವು ಸೋಲು ಅದೆಲ್ಲ ಬೇರೆ ಇದು, ಬಟ್ ಅವರೇ ನನಗೆ ಬಿಗ್ ಬಾಸ್ ಆಕ್ಚುಲಿ. ಸೊ ಇಟ್ಸ್ ಬೀನ್ ಗ್ರೇಟ್ ಅವ್ರ ಜೊತೆ ಒಂದು ಇಷ್ಟು ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡೋಕೆ ಅವಕಾಶ ಸಿಕ್ಕಿರೋದೆಲ್ಲ. ಅಂಡ್ ಹೀಸ್ ಅ ಸ್ವೀಟ್ ಹಾರ್ಟ್. ಸೊ ಅಲ್ಲಿ ಬೆಳಿಗ್ಗೆ ಒಂದು ಸಾಂಗ್ ಹಾಕಿದ ತಕ್ಷಣ ಎದ್ದೇಳ್ತಿದ್ರಿ, ಇವಾಗ ಮನೇಲಿ ಹೆಂಗಿದೆ ಅಂತ? ಇವಾಗ ಏನ್ ಕಾಲ್ಸ್ ಬರ್ತಾ ಇರುತ್ತೆ, ಕಾಲ್ ಮ್ಯೂಸಿಕ್ ಗೆ ಎದ್ದೇಳ್ಬೇಕಾಗತ್ತೆ. ಬಿಕಾಸ್ ಬಂದಾಗಿಂದ ಮೊಬೈಲ್ ಅಲ್ಲಿ ರಿಂಗ್ ಆಗದಿರುವಂತ ಸಮಯ ಇಲ್ಲ. ಅದೇ ರಿಂಗ್ ಟೋನಿಗೆ ಹೇಳ್ತಾ ಇದೀನಿ ಇವಾಗ. ಸೊ ಮೋಸ್ಟ್ಲಿ ಸ್ವಲ್ಪ ಸಮಯ ತಗೊಳುತ್ತೆ ಈ ಮೊಬೈಲ್ ರಿಂಗ್ ಇಂದ ಅಲ್ಲದೆ ಬೇರೆ ತರ ಎದ್ದೇಳೋದಕ್ಕೆ. ಬಟ್ ಐ ಆಮ್ ಮಿಸ್ಸಿಂಗ್ ಆ ಮ್ಯೂಸಿಕ್ ನ ತುಂಬಾ ಜಾಸ್ತಿ. ಸೊ ಬಿಗ್ ಬಾಸ್ ಅವರು ನಿಮ್ಮ ಆಸೆನ ಏನಾದ್ರು ಕೇಳಿ ಈಡೇರಿಸ್ಕೊಳ್ಳಿ ಅಂದಾಗ ರಾಧಿಕಾ ಮೇಡಮ್ ಮತ್ತೆ ಯಶ್ ಅವ್ರನ್ನ ವಿಶ್ ಮಾಡ್ಬೇಕು ಅಂತ ಕೇಳಿದ್ವಿ. ಹೌದು. ಸೊ ಹೊರಗಡೆ ಬಂದ್ಮೇಲೆ ಏನಾದ್ರು ಮೀಟ್ ಆದ್ರ ಅಂತ? ಇಲ್ಲ, ಇನ್ನು ಮೀಟ್ ಆಗಿಲ್ಲ. ಖಂಡಿತವಾಗ್ಲೂ ಆಪರ್ಚುನಿಟಿ ಸಿಕ್ಕಿದ್ರೆ ಮೀಟ್ ಆಗ್ತೀನಿ. ಅದೇ ನನ್ನ ಡ್ರೀಮ್ ಆಗಿರುತ್ತೆ. ಓಕೆ. ಫೈನಲ್ ಆಗಿ ಈ ಮಾರಿಗೋಲ್ಡ್ ಬಗ್ಗೆ ಏನ್ ಹೇಳ್ತೀರಾ ವೀಕ್ಷಕರು? ಮಾರಿಗೋಲ್ಡ್ ಸಿನಿಮಾ ಆದಷ್ಟು ಬೇಗ ಥಿಯೇಟರ್ ರಿಲೀಸ್ ಆಗುತ್ತೆ. ಹೋಗ್ಬಿಟ್ಟು ಥಿಯೇಟರ್ ಅಲ್ಲೇ ನೋಡಿ. ಟೀಸರ್ ಇವತ್ತು ರಿಲೀಸ್ ಆಗಿದೆ. ಟೀಸರ್ ನ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ರಿವ್ಯೂಸ್ ಗಳನ್ನ ತಿಳಿಸಿ. ಹಾಗೆ ಥಿಯೇಟರ್ ಮೂವಿ ರಿಲೀಸ್ ಆದಾಗ ಎಲ್ಲರೂ ಬಂದ್ ಸೇರಿ, ನಾನು ಕೂಡ ನಿಮ್ ಥಿಯೇಟರ್ಸ್ ನ ವಿಸಿಟ್ ಮಾಡ್ತೀನಿ, ಎಲ್ಲರನ್ನ ಭೇಟಿ ಮಾಡ್ತೀನಿ, ಸಪೋರ್ಟ್ ಮಾಡಿ. ಸೊ ಕೊನೆಯದಾಗಿ ನಾನ್ ಬೆಂಗಳೂರಿನ ಚಾನಲ್ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಅಂಡ್ ಆಲ್ ದಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.